ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಹೈ ವೋಲ್ಟೇಜ್ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರೋಚಕ ಗೆಲುವು ದಾಖಲಿಸಿದೆ. ಆದರೆ ಈ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸೋತಿದೆ. ಈ ಸೋಲಿನ ನಡುವೆಯೂ ಸನ್ರೈಸರ್ಸ್ ತಂಡದ ಯುವ ಆಟಗಾರ ಅನಿಕೇತ್ ವರ್ಮಾ ತಮ್ಮ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸಿರುವ ಅನಿಕೇತ್ ವರ್ಮಾ ಅವರ ಬಾಲ್ಯದ ಕತೆ ಎಂಥವರ ಕರುಳನ್ನು ಹಿಂಡುವಂತಿದೆ. ಮಧ್ಯಪ್ರದೇಶದ ಮೂಲದ ಬ್ಯಾಟ್ಸ್ಮನ್ ಅನಿಕೇತ್ ವರ್ಮಾ 24 ವರ್ಷದ ಆಟಗಾರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 18 ಎಸೆತಗಳಲ್ಲಿ 43 ರನ್ ಗಳಿಸುವ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಆಸರೆಯಾಗಿದ್ದರು. ಉದ್ಘಾಟನಾ ಪಂದ್ಯದಲ್ಲಿ 4 ಸಿಕ್ಸರ್ ಬಾರಿಸುವ ಮೂಲಕ ಅನಿಕೇತ್ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಲೀಗ್ ಇತಿಹಾಸದಲ್ಲಿಯೇ 7 ಅಥವಾ ಅದಕ್ಕಿಂತ ಕಡಿಮೆ ಸ್ಥಾನದಲ್ಲಿ ಬ್ಯಾಟಿಂಗ್ಗೆ ಇಳಿದು ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರ ಎನಿಸಿದ್ದಾರೆ. ಇದು ಮಾತ್ರವಲ್ಲದೆ 7ನೇ ಅಥವಾ ಅದಕ್ಕಿಂತ ಕಡಿಮೆ ಕ್ರಮಾಂಕದಲ್ಲಿ ಆಟವಾಡಿ RCB ವಿರುದ್ಧ ಅತ್ಯಧಿಕ ಸ್ಕೋರ್ ಗಳಿಸಿದ 3ನೇ ಆಟಗಾರ ಎನಿಸಿದ್ದಾರೆ. ಅಂದಹಾಗೆ ಅನಿಕೇತ್ ವರ್ಮಾ ತಮ್ಮ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದರು. 2ನೇ ವರ್ಷ ಪ್ರಾಯಕ್ಕೆ ತಾಯಿಯನ್ನು ಕಳೆದುಕೊಂಡ ಬಳಿಕ ಅನಿಕೇತ್ ಅವರ ತಂದೆ ಮತ್ತೊಂದು ವಿವಾಹವಾದರು. ತಮ್ಮ 3ನೇ ವರ್ಷ ಪ್ರಾಯದಿಂದ ಚಿಕ್ಕಪ್ಪ ಅಮಿತ್ ವರ್ಮಾ ಅವರೊಂದಿಗೆ ಬೆಳೆದ ಅನಿಕೇತ್ರ ಕ್ರಿಕೆಟ್ ಕನಸಿಗೆ ನೀರೆರೆದಿದ್ದು ಇವರ ಚಿಕ್ಕಪ್ಪನ ಪ್ರೋತ್ಸಾಹದೊಂದಿಗೆ ಝಾನ್ಸಿ ಅಂತ ಪುಟ್ಟ ನಗರದಿಂದ ಬೆಳೆದು ಬಂದ ಈ ಪ್ರತಿಭೆ ಇಂದು IPLನಲ್ಲಿ ಸಾಧನೆಯ ಮೇಲೆ ಸಾಧನೆ ಬರೆಯುತ್ತಿದ್ದಾರೆ. ಮನೆಯಲ್ಲಿ ಇದ್ದ ಕಷ್ಟಗಳು, ಬಾಲ್ಯದಲ್ಲಿ ತಮಗೆ ಎದುರಾಗ್ತಿದ್ದ ಸಮಸ್ಯೆಗಳನ್ನು ಮರೆಯಲು ಮೈದಾನದಲ್ಲಿ 10 ಗಂಟೆಗಳ ಕಾಲ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡುತ್ತಿದ್ದ ಅನಿಕೇತ್ಗೆ ಆ ನೋವಿನ ಕಹಿ ದಿನಗಳೇ ಅವರ ಯಶಸ್ಸಿನ ಮೆಟ್ಟಿಲಾಗಿವೆ. ಚಿಕ್ಕಪ್ಪನ ಪ್ರೋತ್ಸಾಹ, ಅನಿಕೇತ್ರ ಸತತ ಪ್ರಯತ್ನ ಇಂದು ಅವರನ್ನು ಯಶಸ್ವಿ ಕ್ರಿಕೆಟಿಗನಾಗಿ ಮಾಡಿದೆ. ನಿರ್ಭೀತ ಆಟಗಾರನಾಗಿ ಹೊರಹೊಮ್ಮಿರುವ ಅನಿಕೇತ್ ವರ್ಮಾ ಶೀಘ್ರದಲ್ಲೇ ಟೀಂ ಇಂಡಿಯಾದಲ್ಲಿಯೂ ಕಮಾಲ್ ಮಾಡುವಂತಾಗಲಿ ಎಂಬುದು ಕ್ರಿಕೆಟ್ ಅಭಿಮಾನಿಗಳ ಆಶಯವಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.